ಹೊಸದಾಗಿ ಪಪ್ಪಿ ತಂದಿರ್ತೀರಾ, ಆದರೆ ಒಂದೇ ಪ್ರಾಬ್ಲಮ್ಮು ಪಾಟಿ ಮತ್ತು ಪೀನ ಎಲ್ಲಂದ್ರೆ ಅಲ್ಲೇ ಮಾಡ್ತಿದೆ ಅಂತ. ಬೆಡ್ರೂಮಲ್ಲಿ ಮಾಡ್ತಾ ಇದೆ, ನ್ಯೂಸ್ ಪೇಪರ್ ಹಾಕಿದ್ರು ಮಾಡ್ತಾಯಿದೆ, ಮ್ಯಾಟ್ ಹಾಕಿದ್ರು ಮಾಡ್ತಾ ಇಲ್ಲ. ತುಂಬ ಕ್ವಶನ್ಸ್ ಅಂದರೆ ಇದ್ರ ಮೇಲೇ ಎಲ್ಲ ಪೆಟ್ ಪೇರೆಂಟ್ಸು ಅವ್ರ ನಾಯಿನ ಬೇಡ ಅನ್ನೋದಕ್ಕೆ ಕಾರಣನೇ ಎಲ್ಲಂದ್ರಲ್ಲಿ ಗಲೀಜು ಮಾಡುತ್ತೆ ಅಂತ. ಇವತ್ತು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಕೊಡ್ತೀನಿ. ಈ ಮೆಥಡ್ ವರ್ಕ್ ಆಗೋದು 2ರಿಂದ 6 ತಿಂಗಳಲ್ಲಿರೋಂಥ ಪಪ್ಪೀಸ್ಗಳಿಗೆ ಮಾತ್ರ. ಸೊ ಈ ವಿಡಿಯೋನ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಸೊ ನೀವು ಯಾವುದಾದ್ರೂ ಹೊಸ ಪಪ್ಪಿ ತೊಗೊಂಡಿದ್ರೆ ಯಾವ್ದು ತೊಗೊಂಡಿದ್ರೆ ಅಂತ ಕಮೆಂಟ್ ಹಾಕಿ, ಜೊತೆಗೆ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ ನಮ್ಮ ಚಾನಲ್ನ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಯಾವುದೇ ವೀಡಿಯೋ ಹಾಕೋರು ನಿಮಗೆ ಫಸ್ಟ್ ಬರುತ್ತೆ. ಮತ್ತು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಸ್ವೈಪ್ ಮಾಡಿದ್ರೆ ಹೈಪ್ ಅಂತ ಒಂದು ಬಟನ್ ಸಿಗುತ್ತೆ. ಹೈಪ್ ಮಾಡಿದಾಗ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ, ಬೇರೆಯವ್ರಿಗೂ ರೀಚ್ ಕೂಡ ಆಗುತ್ತೆ. ಸೊ ಅದನ್ನು ಮಾಡಿ ಅಂತ ಹೇಳ್ತಾ ಈಗ ಕಂಟೆಂಟ್ ಕಡೆ ಹೋಗೋಣ ಬನ್ನಿ. ಫಸ್ಟ್ನೇ ಸ್ಟೆಪ್ ಏನಂತಂದರೆ, ನಮ್ಮ ಪಪ್ಪೀಸ್ದು ಬಿಹೇವಿಯರ್ನ ನಾವೇ ಅರ್ಥ ಮಾಡ್ಕೊಬೇಕು. ಏನಕ್ಕಪ್ಪ ಅರ್ಥ ಮಾಡ್ಕೊಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಅವ್ರಿಗೆ ಅಮ್ಮ ಇರೋಲ್ಲ, ಯಾಕಂದರೆ ನಾವೇ ಅಮ್ಮ ಆಗಿರ್ತೀವಿ. ಸೊ ಇವಾಗಿಂದ ಮುಂದಿನವರೆಗೂ ನಾವೇ ಟೀಚರ್. ಅವ್ರಿಗೆ ಏನಂತನೂ ಗೊತ್ತಿರಲ್ಲ, ಎಲ್ಲಿ ಪೀ ಮಾಡಬೇಕಂತನೂ ಗೊತ್ತಿರಲ್ಲ, ಎಲ್ಲಿ ಪಾಟಿ ಮಾಡಬೇಕು ಅಂತಲೂ ಗೊತ್ತಿರಲ್ಲ. ನೀವೇನಾದರೂ ಜೋರಾಗಿ ಬೈದರೆ ಅವಕ್ಕೆ ಅರ್ಥನೂ ಆಗೋಲ್ಲ. ಏನಕ್ಕೆ ಅಂದರೆ ಅವಕ್ಕೆ ಕನ್ನಡನೂ ಬರಲ್ಲ, ಇಂಗ್ಲೀಷು ಬರಲ್ಲ, ಏನೂ ಬರಲ್ಲ. ಜಸ್ಟ್ ನಿಮ್ಮ ಭಾವನೆ, ನಿಮ್ಮ ಕಣ್ಣು, ನಿಮ್ಮ ಏರ್ ಧ್ವನಿ ಅಷ್ಟೇ ಗೊತ್ತಾಗೋದು. ಸೊ ಈಗ ಮೇಯ್ನಾಗಿ ವಿಷಯಕ್ಕೆ ಬಂದರೆ, ಈ ಪಪ್ಪಿಗಳು ಪೀ ಮತ್ತು ಪಾಟಿನ ಯಾವ್ಯಾವ ಟೈಮಲ್ಲಿ ಮಾಡುತ್ತಂದರೆ, ಯಾವಾಗ ಎದ್ದಾಗ ಸಡನ್ನಾಗಿ ಎದಳ್ತವೆ, ಆಗ ಊಟ ಮಾಡಿದಾದ್ಮೇಲೆ, ನೀರು ಕುಡ್ದಾದ್ಮೇಲೆ, ಬಿಫೋರ್ ಗೋಯಿಂಗ್ ಟು ಬೆಡ್, ಆಫ್ಟರ್ ಗೋಯಿಂಗ್ ಟು ಬೆಡ್, ಆಮೇಲೆ ಏನಂತಂದರೆ ಚೆನ್ನಾಗಿ ಆಟಾಡಿ ಬಂದಾದಮೇಲೆ. ಇಷ್ಟು ಟೈಮ್ನಲ್ಲಿ ಈ ಪೀ ಮತ್ತು ಪಾಟಿ ಮಾಡೋದು ಖಂಡಿತ ಮಾಡೇ ಮಾಡ್ತವೆ. ನೀವು ಗಮನಿಸಿರ್ತೀರ, ಒಂದು ಪಪ್ಪಿ ಸಾಕಿದರೆ ಒಂದು 8-10 ಕಡೆ ಮಾಡಿರ್ತವೆ. ನೀವು ಎತ್ತಾಕಿ ಸಾಕಾಯಿತು ಅಂತಂತೀರ. ಸೊ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಏನು ಮಾಡಬೇಕು ಅಂತ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ತುಂಬ ಗಮನ ಇಟ್ಬಿಟ್ಟು ಕೇಳಬೇಕಾಗುತ್ತೆ. ಯಾರು ಸ್ಕಿಪ್ ಮಾಡಿದ್ರೆ ಒಂದು ಸ್ಟೆಪ್ ಮಿಸ್ ಆದರೂ ಕೂಡ ನಿಮ್ಗೆ ಏನೂ ಅರ್ಥ ಆಗಲ್ಲ. ನೀವು ಫಸ್ಟು ಚೂಸ್ ಮಾಡ್ಕೊಳ್ಳಿ ನಿಮ್ಮ ಮೈಂಡಲ್ಲಿ. ಈಗಲೇ ನೀವು ಔಟ್ಸೈಡ್ ಕರ್ಕೊಂಡು ಹೋಗ್ತೀರಾ. ಇವಾಗ ನಮ್ಮ ಮನೆ ಥರ ಆದರೆ ಆಚೆ ಕಡೆ ಜಾಗ ಇರುತ್ತೆ, ಆಚೆ ಕಡೆ ಬಿಡ್ಬೋದು. ಈಗ ನಿಮ್ಮ ಮನೇಲಿ ಏನಾದರೂ ಅಪಾರ್ಟ್ಮೆಂಟ್ ಆಗಿದ್ರೆ, ಇಲ್ಲ ಇಂಡಿವಿಜುವಲ್ ಹೌಸ್ ಆಗಿದ್ರೆ, ಇಲ್ಲ ಎಷ್ಟೋ ಜನ ಓನರ್ಗಳು ಕಿರಿಕಿರಿ ಮಾಡ್ತಿರ್ತೀರ ಆಚೆ ಕಡೆ ಕರ್ಕೊಂಡು ಹೋಗ್ಬಾರ್ದು ಅಂತ. ಅಂಥವ್ರ ಮನೇನೇನಿದ್ರೆ ಒಳಗಡೆ ಹೇಗೆ ಮಾಡಿಸ್ಬೇಕು ಅಂತಂದರೆ, ಈ ರೀತಿ ಈಗ ಏನು ನೋಡ್ತಾ ಇದ್ದೀರೋ ನೀವು, ಒಬ್ರಿಗೆ ಇದನ್ನೇ ಮಾಡ್ಕೊಂಡು ಕೊಡ್ತಾ ಇರೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನೋಡಿ ಏನಂತಂದರೆ ಇನ್ನೂ ಟ್ರೈನಿಂಗ್ ನಡೀತಾ ಇದೆ, ನೋಡ್ಬೋದು. ಇಲ್ಲೂ ತೋರಿಸ್ತೀನಿ ನಾನು ಏನು ಫಾಲ್ಟ್ ಏನಂತ. ಇಲ್ಲೊಂದು ಅಲ್ಲೊಂದು ಇದೆಲ್ಲ ಬೆಳಗ್ಗೆಯಿಂದ ನಡೆದಿರೋಂಥದ್ದು. ಈ ಮ್ಯಾಟ್ನ 2 ಟೈಮ್ ಚೂಸ್ ಮಾಡಿದ್ದೀವಿ, ಅಂದರೆ 2 ಟೈಮ್ ಬೇರೆ ಬೇರೆ ಮಾಡಿದ್ದೀವಿ. ಸೊ ಇದು ಏನಕ್ಕಪ್ಪ ಈ ಥರ ಮಾಡಿದ್ದೀವಿ ಅಂತಂದರೆ, ಅವ್ರ ಕಸ್ಟಮರ್ ರಿಕ್ವೈರ್ಮೆಂಟು ಇವಾಗ ಮನೆ ಒಳಗಡೆ ಸ್ನೇಕ್ ಮ್ಯಾಟ್ ಹಾಕಿ ಮಾಡಿಸಿ ಅಂತಂದರು. ಸೊ ಸ್ನೇಕ್ ಮ್ಯಾಟ್ ಮೇಲೆ ಮಾಡ್ಸ್ಕೊಂಡು ಕೊಡ್ತೀನಿ. ಈಗ ನಾರ್ಮಲ್ಲು ಈ ಮ್ಯಾಟ್ ಅಂತೀವಲ್ಲ, ಈ ಮ್ಯಾಟಲ್ಲಿ ಕಾಲೊರ್ಸೋ ಮ್ಯಾಟಲ್ಲೂ ಮಾಡ್ಕೊಂಡು ಕೊಡಿ ಅಂತಂತಾರೆ. ನಾವು ಲಾಸ್ಟ್ ಟೈಮ್ ಮಾಡ್ಕೊಂಡು ಕೊಟ್ಟಿದ್ವಿ ಎಷ್ಟೊಂದು ನಾಯಿಗಳಿಗೂ ನಾವು ಅದೇ ಥರನೇ ಮಾಡ್ಕೊಂಡು ಕೊಟ್ಟಿದ್ದು. ಸೊ ನೋಡಿದ್ರಲ್ಲ, ಈ ಥರ ಮ್ಯಾಟ್ ಮೇಲೆ ಮಾಡಿಸ್ಬೇಕಾ, ಔಟ್ಸೈಡ್ ಮಾಡಿಸ್ತೀರಾ, ಎಲ್ಲಿ ಮಾಡಿಸ್ತೀರಾ, ಟೆರೆಸ್ ಮೇಲೆ ಮಾಡಿಸ್ತೀರಾ ಅಂತ ಈಗಲೇ ಡಿಸೈಡ್ ಮಾಡ್ಕೊಳ್ಳಿ. ಈಗ ಮೊದಲು ನಮಗೆ ಏನು ಬೇಕಾಗುತ್ತೆ ಅಂದರೆ, ಇದು ಟ್ರೈನಿಂಗ್ ಬಿಸ್ಕೆಟ್ಸ್ಗಳು. ಈಗ ನೋಡಿ ಹೆಂಗೆ ಬರ್ತಾರೆ ಅಂತ. ಬಂದರು ಏನು ಮಾತಾಡಲ್ಲ, ಕುಂತ್ಕೊತಾರೆ. ನೋಡಿ ಎಗರುತ್ತಾರೆ, ಕುಂತ್ಕೊತಾರೆ. ಅವರೇ ನಾನೇನು ಮಾತಾಡಲ್ಲ. ಪರ್ಫೆಕ್ಟ್, ನೋಡಿದ್ರಾ? ಇದೇ ರೀತಿ ಕುಂತ್ಕೊತಾರೆ 100%. ನೀವೇನು ಮಾಡಬೇಕು ಅಂದರೆ, ನಿಮ್ಮ ಕೈಯಲ್ಲಿ ಈ ಥರ ಇದ್ದಿರಬೇಕಾಗುತ್ತೆ ಟ್ರೀಟ್ಸು. ಜೊತೆಗೆ ಏನು ಮಾಡಬೇಕಪ್ಪ, ಬೆಳಗ್ಗೆ ಇದನ್ನು ಒಂದು ಶೆಡ್ಯೂಲ್ ಮೇಂಟೈನ್ ಮಾಡಬೇಕಾಗುತ್ತೆ. ನಿಮ್ಗೆ ಇಷ್ಟ ಬಂದಾಗ ನೀವು ಎದ್ದಾಗ ಕರ್ಕೊಂಡು ಹೋಗೋದಲ್ಲ. ಈಗ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಎದ್ದೇಳ್ತೀರಾ ಅಂತಂದರೆ 6 ಕಾಲಿಗೆ ನೀವು ಕರ್ಕೊಂಡು ಹೋಗಬೇಕಾಗುತ್ತೆ. 6 ಕಾಲಿಗೆ ಅಂತಂದರೆ ಎದ್ದಿದ ತಕ್ಷಣ ಎದ್ದಿದ ತಕ್ಷಣ ಸ್ಟಾರ್ಟಿಂಗಲ್ಲಿ, ಅದಾದಮೇಲೆ ನಿಮ್ಮ ಪ್ರೊಸೆಸ್ಸು ಬೇರೆ ಥರ ಇರುತ್ತೆ. ಪಾಟಿ ಟ್ರೈನಿಂಗು ಅದು ನಿಮ್ಗೆ ಅಡಲ್ಟ್ಗೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಂಡು ಕೊಡ್ತೀನಿ. ಆ ವಿಡಿಯೋ ಸಪ್ರೇಟಾಗಿ ಬರುತ್ತೆ, ನೋಡ್ತಾ ಇರಿ. ಮತ್ತು ಈಗ ಪಪ್ಪೀಸಲ್ಲಿ ನೋಡ್ತಾ ಇದ್ದರೆ, ಫಸ್ಟ್ ಎದ್ದಿದ ತಕ್ಷಣ ನೀವು 5 to 10 ಮಿನಿಟ್ಸ್ ಏನಿರುತ್ತೋ ರಪ್ಪನಾಗಿ ಆಚೆ ತಗೊಂಡೋಗಿ, ನೀವೆಲ್ಲಿ ಡೆಸಿಗ್ನೇಟೆಡ್ ಪ್ಲೇಸ್ ಅಂದರೆ ರೋಡ್ ಇರುತ್ತಾ, ಟೆರೆಸ್ ಇರುತ್ತಾ, ರಾಕಿ ಸುಮ್ಮನಿರಮ್ಮ, ಟೆರೆಸ್ ಇರುತ್ತಾ, ಇಲ್ಲ ಅಂತಾರೆ ಮ್ಯಾಟ್ ಮೇಲೆ ಮಾಡಿಸ್ಬೇಕಾ, ಒಂದು ನೀವು ಚೂಸ್ ಮಾಡಿರ್ತೀರಲ್ಲ ಆ ಜಾಗಕ್ಕೆ ಕರ್ಕೊಂಡೋಗಿ ಬಿಡಬೇಕಾಗುತ್ತೆ. ನೆಕ್ಸ್ಟ್ ಏನಂತಂದರೆ, ಇದನ್ನು ಊಟ ಆದಮೇಲೆ ಕೂಡ ಬಿಡಬೇಕು. ಎತ್ಕೊಂಡೋಗಿ ನಿದ್ದೆಯಿಂದ ಎದ್ಮೇಲೆ ಕೂಡ ಕರ್ಕೊಂಡು ಹೋಗಬೇಕು. ಮಲಗೋಕ್ಕಿಂತ ಮುಂಚೆನೇ ಕೂಡ ಕರ್ಕೊಂಡು ಹೋಗಬೇಕು. ಚೆನ್ನಾಗಿ ಆಟಾಡ್ಸ್ತೀರ, ಒಂಥರ ಬಾಲ್ ಫೆಚ್ ಮಾಡಿಸೋದಾಗಿರ್ಬೋದು, ಅದು ಇದು ಕೆಲಸ ಮಾಡಿಸ್ತಿರ್ತೀರ, ಆವಾಗೂ ಕೂಡ ಬಿಡಬೇಕಾಗುತ್ತೆ. ಸೊ ಯೋಚನೆ ಮಾಡಿದ್ರಲ್ಲ, ಈ ಥರ ಶೆಡ್ಯೂಲ್ ಮೇಂಟೈನ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವೇನು ಮಾಡ್ತೀರಾ, ಈಗ ಒಂದು ಸತಿ ಎತ್ಕೊಂಡೋಗಿ ಬಿಟ್ಟಿದ ತಕ್ಷಣ 3ನೇ ಸ್ಟೆಪ್ ಇದು. 2ನೇ ಸ್ಟೆಪ್ ನಾನು ಹಿಂಗೆ ಹೇಳ್ಕೊಂಡು ಕೊಟ್ಟಿದ್ದು. ಈಗ 3ನೇ ಸ್ಟೆಪ್ ಏನಂತಂದರೆ, ಒಂದು ಸತಿ ಅದೇನೋ ಪಾಟಿ ಮಾಡಿದ್ರೆ, ಇವಾಗ ನನ್ನ ಕೈಯಲ್ಲಿ ಬಿಸ್ಕೆಟ್ಸ್ ಐತೆ ಸರಿನಾ, ಅವ್ನು ನೋಡಿ ಎಷ್ಟು ಇವಾಗ ಸ್ಟಾರ್ಟಿಂಗ್ ಇವ್ನು ಬಂದಾಗ ತುಂಬ ಗಬ್ರಾಡೋದು, ಪೇಷನ್ಸೇ ಇರಲಿಲ್ಲ ಅವ್ನಿಗೆ. ಈಗಲೂ ಒಂದು ಸ್ವಲ್ಪ ಐತೆ, ಅದೇನೇ ಬುದ್ಧಿ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಎಷ್ಟೋ ಕಂಟ್ರೋಲ್ ಆಗೈತೆ, ನೀವೇ ನೋಡ್ತಾ ಇದ್ದೀರಾ. ಅಂದರೆ ನಾವೇನೇ ಕೊಡ್ತೀವಿ ಅಂದರೆ, ಈ ಬಿಸ್ಕೆಟ್ನ ಸುಮ್ಮನೆ ಕೊಡೋದಲ್ಲ. ಮನೇಲಿ ಯಾರ್ಯಾರೋ ಮಕ್ಳುಗಳೇನೋ ಬಂದರೆ ಸಡನ್ನಾಗಿ ಕೊಟ್ಬಿಡ್ತೀರಾ. ಬಟ್ ಅದನ್ನ ತಪ್ಪು ಮಾಡೋಕೆ ಹೋಗ್ಬಿಡಿ. ಈ ಬಿಸ್ಕೆಟ್ ತಾನೆ ನೀವು ಯಾವ ಟೈಮಲ್ಲಿ ಏನಾದ್ರು ಕೆಲಸ ಆದಮೇಲೆ ನೀವು ಪರ್ಫೆಕ್ಟಾಗಿ ರಿವಾರ್ಡ್ ಕೊಡೋ ಥರ ಮಡಿಕೊಂಡಿರ್ತೀರ ಅಂದರೆ, ಅದೇ ರೀತಿಯೇ ನೀವು ಯೋಚನೆ ಮಾಡಿ ಅದೇ ರೀತಿಯೇ ಕೊಡಬೇಕು. ಜಾಸ್ತಿ ಕೊಟ್ಟು ಇದನ್ನು ಆದಮೇಲೆ ಕೆಲಸ ಮಾಡ್ಸೋಕ್ಕಂತೂ ಆಗಲ್ಲ. ಸೊ ಎತ್ಕೊಂಡೋಗಿ ಬಿಟ್ಟಿದ ತಕ್ಷಣ ನೀವು ಯಾವಾಗ ಪಾಟಿ ಮಾಡುತ್ತೆ, ನಿಮಗೆ ಡೆಸಿಗ್ನೇಟೆಡ್ ಪ್ಲೇಸಲ್ಲಿ ಮಾಡುತ್ತೆ, ಅವಾಗ ಏನು ಮಾಡ್ತೀರಾ, ಒಂದು ಟ್ರೀಟ್ ಕೊಟ್ಬಿಟ್ಟು ಗುಡ್ ಬಾಯ್ ಈ ಥರ ಪ್ರೈಸ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಗುಡ್ ಬಾಯ್ ಅಂತ
ಆಮೇಲೆ ಇನ್ನು ಕೆಲವರು ಏನು ಮಾಡ್ತೀರಾ, ಚಪ್ಪಾಳೆ ಹೊಡಿತೀರಾ ಗುಡ್ ಬಾಯ್ ಅಂತ ಅಂದ್ಬಿಟ್ಟು, ತಲೆ ಸವರ್ತೀರಾ ಗುಡ್ ಗರ್ಲ್ ಗುಡ್ ಬಾಯ್ ಅಂತ ಅಂದ್ಬಿಟ್ಟು, ಇನ್ನೊಬ್ರು ಶೇಕ್ ಹ್ಯಾಂಡ್ ಕೊಡಿಸ್ತೀರಾ, ಇನ್ನೊಬ್ರು ಗೋ ಪಾರ್ಟಿ ಅಂತ ಇದು ಮಾಡ್ತೀರಾ. ಸೊ ಈಗ ಒಂದು ಸ್ಟೆಪ್ ಆಯಿತು ನಿಮಗೆ, ಒಂದು 3ನೇ ಸ್ಟೆಪ್ ಆಯಿತು. ಈಗ 4ನೇ ಸ್ಟೆಪ್ ಏನಂತಂದರೆ, ಈಗ ನೆಕ್ಸ್ಟ್ ಟೈಮಿಂದ ನೀವು ಕರ್ಕೊಂಡೋಗಿದ ತಕ್ಷಣ ಅದು ಗೊತ್ತಾಗುತ್ತೆ. ಅದಿನ್ನೇನು ಮಾಡ್ತಾ ಇರ್ಬೇಕಾದ್ರೆ ಸುತ್ತಾಗ್ತಾ ಇದ್ದಾಗ ನೀವೇನು ಮಾಡ್ತೀರಾ, ಗೋ ಪಾರ್ಟಿ ಅಂತ ಒಂದು ಕಮೆಂಟ್ ಕೊಡಿ. ಗೋ ಪಾರ್ಟಿ ಗೋ ಪಾರ್ಟಿ ಗೋ ಪಾರ್ಟಿ ಇದನ್ನೇ ಕೊಡಬೇಕಂತೇನಿಲ್ಲ, ನಿಮಗಿಷ್ಟ ಯಾವ್ದು ಬೇಕಾದ್ರೂ ಕೊಡಿ. ಹೋಗಿ ಬಾತ್ರೂಮ್ಗೆ ಹೋಗು ಅಂದರೂ ಆಯಿತು, ಯಾಕಂದರೆ ನಮ್ಮ ಆಡುಭಾಷೆ ಅಲ್ವಾ, ಅದೇ ರೀತಿಯೇ ಹೇಳ್ಕೊಬೇಕಾಗುತ್ತೆ. ಸೊ ಅದು ಯಾವಾಗ ಹೋಗಿ ಮಾಡುತ್ತೋ ಅದು ನಿಮ್ಮನ್ನ ನೋಡ್ತಾ ಇರುತ್ತೆ. ನಿಮ್ಮನ್ನ ನೋಡಿದ ತಕ್ಷಣ ಏನು ಮಾಡ್ತೀರಾ, ಮಾಡಿದ ತಕ್ಷಣ ಗೋ ಪಾರ್ಟಿ ಅಂತ ಅಂದಿದ ತಕ್ಷಣ ಗೊತ್ತಾಗುತ್ತೆ, ಅದಕ್ಕೆ ಟಕ್ಕನಾಗಿ ಒಂದು ಇದನ್ನು ಕೊಡಬೇಕಾಗುತ್ತೆ, ಸರಿನಾ. ಸೊ ನೋಡಿದ್ರಲ್ಲ, ಇಷ್ಟು ಬಂದು ಈ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೆಪ್ ಆಗಿರುತ್ತೆ. ಈ ಪ್ರೊಸೆಸ್ಸು ಸ್ವಲ್ಪ ಕಷ್ಟ ಇರುತ್ತೆ. ಏನಕ್ಕೆ ಅಂತಂದರೆ, ಒಂದೇ ದಿನಕ್ಕಾಗೋಂಥದ್ದು, ಒಂದೇ ಕ್ಷಣಕ್ಕಾಗೋಂಥದ್ದಲ್ಲ. ಏನಕ್ಕೆ ನೋಡ್ತಾ ಇದ್ದೀರಾ, ಒಂದು 3-4 ದಿನ ಮಾಡಿಸ್ತಿದ್ದೀನಿ, ಇಲ್ಲಿ ಅಲ್ಲಿ ಎಲ್ಲ ಮಾಡ್ತಾವ್ರೆ ಇವನು, ಸರಿನಾ. ಇವನು 100% ಅಲ್ಲೇ ಹೋಗ್ತಾ ಇರೋದು. ಸೊ ಅವನಿಗೋಸ್ಕರ ಒಂದು ಟ್ರೀಟ್. ಸೊ ನೋಡಿದ್ರಲ್ಲ, ಈ ರೀತಿ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಗೋ ಪಾರ್ಟಿ ಅಂತ ಕಮೆಂಟ್ ಕೊಡೋದಾಗಿರಲಿ ಎಲ್ಲ ಮಾಡಬೇಕು. ಜೊತೆಗೆ ಇನ್ನೊಂದು ಮೇಯ್ನ್ ಏನಂತಂದರೆ, ಇನ್ ಕೇಸ್ ಇಲ್ಲಿ ಮಾಡೈತೆ, ನೀವೇನು ಮಾಡ್ತೀರಾ, ಒಬ್ರೊಬ್ರು ಬೈದು ಬಿಡ್ತೀರಾ ಜೋರಾಗಿ, ಇಲ್ಲ ಹೊಡೆದು ಬಿಡ್ತೀರಾ, ಇಲ್ಲ ನನ್ನಂಥವ್ರು ಪೇಷನ್ಸ್ ಇಲ್ದವ್ರು ಏನು ಮಾಡ್ತಾರೆ, ಬೈದು ಬಿಡ್ತಾರೆ. ಸೊ ಅದನ್ನೆಲ್ಲ ಏನು ಮಾಡೋಕ್ಕೋಗ್ಬೇಡಿ, ಯಾವ ಪನಿಷ್ಮೆಂಟು ಮಾಡೋಕ್ಕೋಗ್ಬೇಡಿ, ಏನು ಮಾಡೋಕ್ಕೋಗ್ಬೇಡಿ. ಯಾಕಂತಂದರೆ ಅವು ಲರ್ನಿಂಗ್ ಮಾಡ್ತಾ ಇರ್ತವೆ. ಒಂದು ಸತಿ ಕಲ್ತ್ಕೊಂತಾನೆ ಜೀವನ ಪೂರ್ತಿ ಮಾಡಲ್ಲ ತಪ್ಪನ್ನ, ನಮ್ಮ ಮನುಷ್ಯರ ಥರ ಮಾಡಲ್ಲ. ಸೊ ನೋಡಿದ್ರಲ್ಲ, ಹಂಗೇ ಕಲ್ತ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಕಲಿಯೋವರೆಗೂ ಸ್ವಲ್ಪ ಲೂಸ್ ಬಿಡಿ. ಈಗ ಏನು ಮಾಡಬೇಕಂತಂದ್ರೆ, ಆ ಥರ ಮಾಡಿರುತ್ತೆ, ಅದು ರಿಮೈನಿಂಗ್ನ ಅದು ಕಲಿಬೇಕು. ಹೆಂಗಪ್ಪ ಕಲಿಸೋದು ಅಂತ ನೀವು ಕೇಳಿದ್ರೆ, ಇವಾಗ ಮ್ಯಾಟ್ ಮೇಲೆ ಮಾಡಿಸ್ಬೇಕು. ಮ್ಯಾಟ್ ಮೇಲೆ ಅದು ಏನಿರುತ್ತೋ ಅದನ್ನು ತಗೊಂಡೋಗಿ ಅದ್ರ ಮೇಲೆ ಇಟ್ಬಿಟ್ಟು, ಈಗ ಏನು ಪ್ಲೇಸ್ ಮಾಡಿರುತ್ತೋ ಅಲ್ಲಿ ಲೆಮನ್ನು ಮತ್ತು ಇಲ್ಲಾಂದರೆ ಒಂದು ಸ್ವಲ್ಪ ವಿನೆಗರು, ಆ್ಯಪಲ್ ಸೈಡರ್ ವಿನೆಗರ್ ಅಂತ ಹೇಳಿದ್ದು ನಾನು ಲಾಸ್ಟ್ ಟೈಮು, ಅದನ್ನು ಸ್ಪ್ರೇ ಮಾಡಿಬಿಡಿ. ಅಲ್ಲಿ ಸ್ನಿಫೇ ಮಾಡಲ್ಲ ಅದು ಆ ಪ್ಲೇಸಲ್ಲಿ. ನಿಮಗೆ ಅದನ್ನು ಎತ್ಕೊಂಡೋಗಿ ನೀವು ಮ್ಯಾಟ್ ಮೇಲೆ ಹಾಕಿದ್ರೆ ಅದ್ರ ಮೇಲೇ ಮಾಡುತ್ತೆ, ಇಲ್ಲ ಈ ಮ್ಯಾಟ್ ಮೇಲೆ ಮಾಡುತ್ತೆ. ಅದೇ ರೀತಿಯೇ ನಾವು ಹೇಳ್ಕೊಂಡು ಕೊಡೋದು. ಇಲ್ಲ ಒಬ್ಬೊಬ್ಬರು ನಾರ್ಮಲ್ ಕಾಲು ವರ್ಷ ಮ್ಯಾಟ್ ಮೇಲೆ ಮಾಡಿಸ್ಕೊಂಡು ಕೊಡಿ ಅಂತ ಅಂತೀರಾ. ಅಂಥವು ಏನು ಮಾಡ್ತೀರಾ ಅಂದರೆ, ಒಂದು ಹಾಲ್ ಅಂತ ಅಂದ್ಕೊಳ್ಳಿ. ಇದನ್ನು ಈ ಹಾಲಲ್ಲಿ ಇವತ್ತೇನು ಮಾಡೋದು, ನೀವು ಹೊಸ ಪಪ್ಪಿ ತಂದಿರ್ತೀರ, ಇಲ್ಲಿ ಮಾಡುತ್ತೆ. ನೀವೇನು ಮಾಡ್ತೀರಾ, ಆ ಮ್ಯಾಟ್ನ ತೊಗೊಂಡೋಗಿ ಅಲ್ಲಿ ಹಾಕಿದ್ರೆ ಏನಾಗುತ್ತೆ, ಫುಲ್ಲು ಹೀರ್ಕೊಳ್ಳುತ್ತೆ. ಆ ಪಿ ಅದನ್ನೇ ಮಾಡಿರುತ್ತೆ ಎಲ್ಲ ಹೀರ್ಕೊಳ್ಳುತ್ತೆ. ಇಲ್ಲ ಪಾಟಿ ಮಾಡಿದರೆ ಅದನ್ನು ಅದ್ರ ಮೇಲೆ ಎತ್ತಾಕ್ರಿ. ಅದನ್ನು ಏನು ಮಾಡೋಕ್ಕೆ ಹೋಗ್ಬೇಡಿ, ಅದ್ರ ಪಾಡ್ಗದಿರಲಿ. ಇನ್ನು ಮಿಕ್ಕಿದ ಜಾಗ ಏನಿತ್ತು ಅದನ್ನು ವೈಪ್ ಮಾಡ್ಕೊಳ್ಳಿ ನಿಮ್ಮ ನೆಲನ. ಇದನ್ನು ತಗೊಂಡೋಗಿ ಆಚೆ ಇಟ್ಬಿಟ್ಟು ನೆಕ್ಸ್ಟ್ ಟೈಮ್ ಯಾವಾಗ ಮಾಡುತ್ತೆ ಅದ್ರ ಮೇಲೆ ಅದನ್ನು ಹಾಕಿ, ಸರಿನಾ. ಈಗ ಎಲ್ಲೆಲ್ಲ ಒಂದು 3-4 ಕಡೆ ಮಾಡಿದಾದ್ಮೇಲೆ ಎಲ್ಲ ಅದ್ರ ಮೇಲೆ ಬಿಡಿ. ಅದನ್ನು ಸ್ವಲ್ಪ ಒಂದು 2 ದಿನ ನಿಮಗೆ ಕಷ್ಟ ಅನಿಸ್ಬೋದು, ಸ್ಮೆಲ್ಲು ಅದು ಇದು ಅಂತ. ಅದಾದಮೇಲೆ ನಿಮ್ಗೆ ಅದ್ರ ಮೇಲೆ ಮಾಡುತ್ತೆ. ಈಗ ಏನು ಮಾಡ್ತೀರಾ, ಅದು ಕಾಲು ವರ್ಷ ಇದನ್ನು ಸ್ವಲ್ಪ ಎಲ್ಲ ಆಚೆಗಿಸ್ಬಿಟ್ಟು ಬಿಸ್ಲಾಗ ಹಂಗೆ ಹಾಕಿ, ಯಾವುದನ್ನು ಒಗೆಯೋಕೆ ಹೋಗ್ಬಿಡಿ. ಅದೆಲ್ಲ ಸ್ಮೆಲ್ ಅದರ ಮೇಲೆ ಇರಬೇಕು, ಸರಿನಾ. ಆ ಸ್ಮೆಲ್ ಅದ್ರಾಗಿದ್ದಾಗ ನೆಕ್ಸ್ಟ್ ಟೈಮ್ ನೀವೇನು ಮಾಡ್ತೀರಾ, ಒಂದು ಮ್ಯಾಟ್ ಹಾಕಿ 3ನೇ ದಿನ ಇಲ್ಲ 2ನೇ ದಿನದಿಂದ. ಆಗೇನು ಮಾಡುತ್ತೆ, ಹುಡಿಕೊಂಡೋಗಿ ಅದ್ರ ಮೇಲೆ ಮಾಡಿದಾಗ ಒಂದು ಪ್ರೈಸ್ ಮಾಡಬೇಕಾಗುತ್ತೆ ನೀವು, ಸರಿನಾ. ಈ ಥರ ಗುಡ್ ಬಾಯ್ ಆ ಥರ ಎಲ್ಲ ಮಾಡಿ ಕೊಟ್ಟಾದಮೇಲೆ ಅವುಗಳು ಮ್ಯಾಟ್ ಮೇಲೆ ಮಾಡೋದು ಕಲ್ತ್ಕೊತವೆ. ಈಗ ಆಚೆ ಕಡೆ ಕರ್ಕೊಂಡು ಹೋಗ್ಬೇಕು ನಾವು. ಲೀಶ್ ಹಾಕ್ಕೊಂಡು ಹೆಂಗೆ ಕರ್ಕೊಂಡು ಹೋಗೋದು ಅಂತ ಕೇಳೋರಿಗೆ, ಎದ್ದಿದ ತಕ್ಷಣ ಆಚೆ ಕಡೆ ಬಿಡಿ ಅಂತ ಅಂದೆ ಕಾಂಪೌಂಡ್ ಹತ್ರ. ಅದ್ರ ಬದಲು ನೀವು ಎದ್ದಿದ ತಕ್ಷಣ ಒಂದು ದಾರ ಹಾಕೊಂಡು ಆಚೆ ಕಡೆ ಕರ್ಕೊಂಡು ಹೋಗೋದು ಬೆಸ್ಟು. ಬಟ್ ಇದು ಅನ್ಸೇಫ್ ಮೆಥಡು. ಏನಕ್ಕೆ ಅನ್ಸೇಫ್ ಅಂತಂದರೆ, ವ್ಯಾಕ್ಸಿನ್ ಆಗಿರಲ್ಲ. ಸೊ ಆಚೆ ಕಡೆ ಬೀದಿ ನಾಯಿಗಳು ಇರ್ತವೆ, ಇಲ್ಲ ಯಾವುದೋ ಒಂದು ವೈರಸ್ ಇರ್ಬೋದು, ಪಾರ್ವೈರಸ್ ಆಗಿರ್ಬೋದು, ಡಿಸ್ಟೆಂಪರ್ ಆಗಿರ್ಬೋದು, ಈ ರೀತಿ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಹುಷಾರಾಗಿರಬೇಕು. ಅದ್ರ ಬದಲು ಟೆರೆಸ್ಸು ಇಲ್ಲ ಮನೇಲಿ ಮಾಡಿಸೋದೇ ಬೆಸ್ಟು. ಅದಾದಮೇಲೂ ಕೂಡ ನೀವು ಪಾಟಿ ಟ್ರೈನಿಂಗ್ ಆರಾಮಾಗಿ ಮಾಡ್ಕೊಬೋದು. ಅಡಲ್ಟ್ಗೂ ಏನು ಕಷ್ಟ ಅಂತೇನಿಲ್ಲ. ಸೊ ಮನೆ ಒಳಗಡೆ ಮಾಡೋಕ್ಕೆ ಟ್ರೈ ಮಾಡಿ. ಏನಕ್ಕೆ ಅಂದರೆ, ಎಷ್ಟೋ ಕಾಸು ಕೊಟ್ಟು ತಂದಿರ್ತೀರಲ್ಲ, ಪ್ರೀತಿಯಿಂದ ತಂದಿರ್ತೀರ ನಾಯಿಗಳ್ನ, ಕಳ್ಕೊಳೋಂಥ ಚಾನ್ಸಸ್ 2-3 ದಿನದಲ್ಲೇ ಕಳ್ಕೊಂಡ್ಬಿಡ್ತೀರ. ಯೋಚನೆ ಮಾಡಿ ಇದು ಮಾಡಿ. ಆಚೆಗಡೆ ಕರ್ಕೊಂಡು ಹೋಗ್ತೀರಾ ಅಂತಂದರೆ ಲೀಶ್ ಹಾಕ್ಕೊಂಡು ನೀವು ಕರ್ಕೊಂಡು ಹೋಗ್ಬೇಕಾಗುತ್ತೆ. ಸೇಮ್ ಪ್ರೊಸೀಜರು. ಪಾಟಿ ಮಾಡಿದ ತಕ್ಷಣ ಅದು ಗೋ ಪಾಟಿ ಅಂತ ಹೇಳ್ತೀರ ನೋಡ್ಕೊಂಡು, ಅದನ್ನೋ ನೀವು ಹೇಳಿದ ತಕ್ಷಣ ಅದು ಮಾಡಿದ ತಕ್ಷಣ ನೀವೇನು ಮಾಡಬೇಕಾಗುತ್ತೆ, ಒಂದೊಂದು ಪ್ರೈಸ್ ಮಾಡಬೇಕಾಗುತ್ತೆ. ಸರ್ ಹಿಂಗೆ ಮಾಡ್ಕೊಂಡು ಬಂದರೆ ನೀವು ಪ್ರೋಸೆಸ್ನ ಒಂದು 2-3 ಸತಿ 2-3 ದಿನ ಒಂದು ಮಾಡ್ಕೊಂಡು ಬಂದಬೇಕಾಗುತ್ತೆ. ಒಂದು ಸ್ವಲ್ಪ ಜಾಸ್ತಿ ಕೆಲಸ, ಅದಾದಮೇಲೆ ನಿಮಗೆ ನಾರ್ಮಲ್ ಆಗಿ ಹೋಗುತ್ತೆ. ಈ ರೀತಿ ನೀವು ಏನಾದರೂ ಮಾಡ್ಕೊಂಬಂದರೆ ನಿಮ್ಮ ನಾಯಿಗಳಿಗೆ, ಅಂದರೆ ನಿಮ್ಮ ಪಪ್ಪಿಗಳಿಗೆ ಪಾಟಿ ಟ್ರೈನಿಂಗ್ ಮಾಡೋದು ಮನೆಯಲ್ಲೂ ಮಾಡ್ಬೋದು, ಮನೆ ಆಚೆನೂ ಮಾಡ್ಬೋದು, ರೋಡ್ ಸೈಡಲ್ಲೂ ಮಾಡಿಸ್ಬೋದು. ಸೊ ನೋಡಿದ್ರಲ್ಲ, ಈ ರೀತಿನೇ ಇಷ್ಟೇ ಸಿಂಪಲ್ ಆಗಿರುತ್ತೆ. ಇನ್ನೇನಾದ್ರು ಡೌಟ್ಸ್ ಇದ್ದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಯುವ ಪ್ರಪಂಚ ಅಂತ ಇದೆ, ಅಲ್ಲೂ ಕೂಡ ನೀವು ಚೆಕ್ ಮಾಡಿ ನನಗೆ ಮೆಸೇಜ್ ಮಾಡ್ಬೋದು. ಇಲ್ಲ ನನ್ನ ನಂಬರ್ ಬಂದು 9008390586 ಅಂತ. ನೀವು ಯಾರೇ ಇದ್ದರೂ ವಾಟ್ಸಪ್ ಮಾಡಿ, ನಾನು ಏನೇ ಇದ್ದರೂ ನಾನು ರಿಪ್ಲೈ ಮಾಡಿ. ಈಗ ಎಷ್ಟೋ ಜನಕ್ಕೆ ಒಂದು ಡೌಟ್ ಬಂದಿರ್ಬೋದು, ನಮ್ಮ ಮಕ್ಕಳು 2-3 ದಿನದಲ್ಲಿ ಮಾಡಿಲ್ಲ ಅಂದರೆ ಏನು ಮಾಡಬೇಕಪ್ಪ, ನೀನು ಹೇಳ್ದಂಗೆ ಕೇಳ್ತಾನೇ ಇಲ್ಲ, ನೀನು ಹೇಳ್ದಂಗೆ ಮಾಡ್ತಾನೆ ಇಲ್ಲ ಅಂತ ಕಮೆಂಟ್ ಮಾಡೋರಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಏನಕ್ಕೆ ಅಂದರೆ ಎಲ್ಲ ಮಕ್ಕಳು ಒಂದೇ ರೀತಿ ಇರಲ್ಲ. ಸ್ವಲ್ಪ ಅಂತಂದರೆ ಒಂದು 2-3 ವಾರ, ಇಲ್ಲ 1 ವಾರ, ಇಲ್ಲ ಒಂದೇ ದಿನಕ್ಕೆ ಕಲಿಬೋದು. ಇವಾಗ ನೋಡಿ, ಇವನು ಬಂದು ಮೆಲೋನೈಸ್ ಬಂದು 2 ದಿನ ಇಲ್ಲ 1 ದಿನದಲ್ಲಿ ಕಲಿತಾ. ಬಟ್ ಇದು ಏಸೈತಲ್ಲ ಇದ್ರದ್ದು, ಇಲ್ಲೆಲ್ಲ ಬುದ್ಧಿ ಇದ್ರದ್ದು, ಸರಿನಾ. ಮತ್ತು ಊಟದ್ದು ಅಷ್ಟೇ,
ಊಟ ನೀವೇನು ಮೇಂಟೈನ್ ಮಾಡ್ತೀರಿ, ಊಟ ಆಗಿದ ತಕ್ಷಣ ನೀವು ಗಮನ ಇಟ್ಟು ನೋಡಬೇಕು. ಆಚೆಗಡೆ ಬಟ್ಲು ಇಡೋದು ಫಸ್ಟ್ ಬಿಡಿ, ಏನಕ್ಕೆ ಅಂದರೆ ಲೆಪ್ಟೋಸ್ಪೈರೋಸಿಸ್ ಅನ್ನೋ ಒಂದು ಬರುತ್ತೆ. ಅದ್ರ ಬಗ್ಗೆ ಎಲ್ಲ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಸೊ ಒಂದು ಲಾಂಗ್ ಗ್ಯಾಪ್ ಆಗಿಬಿಟ್ಟಿತ್ತಲ್ಲ, ಜೊತೆಗೆ ಪಪ್ಪೀಸ್ಗೆ ನಾನು ಬೇರೆ ಈಗ ಪಾಟಿ ಟ್ರೈನಿಂಗ್ ಮಾಡ್ತಿದ್ದೆ, ಸಡನ್ನಾಗಿ ನೆನ್ಪು ಬಂದು ಮಾಡಿರೋಂಥ ಸ್ಕ್ರಿಪ್ಟ್ ಇದು. ಸೊ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲೇ ಇರೋಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಕೆಳಗಡೆ ಕಮೆಂಟ್ಸ್ ಬಾಕ್ಸ್ನ ಸ್ವೈಪ್ ಮಾಡಿದಾಗ ಹೈಪ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆ ಕ್ಲಿಕ್ ಮಾಡೋದ್ರಿಂದ ಒಂದು 10-15 ಜನಕ್ಕೆ ಎಕ್ಸ್ಟ್ರಾ ಹೋಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.